ಗೋ ಬ್ರೋ ಹೇಳಿ. ಬೆಸ್ಟ್ ಸ್ವೀಟ್ನ ಕೊಡಿಸ್ತೀನಿ ನಾನು ನಿಮಗೆ. ಮೈ ಫೇವ್ರೆಟ್ ಸ್ವೀಟ್. ನಾನು ದರ್ಶಿ ಬ್ರೋ ಮತ್ತು ಚೇತು ಬ್ರೋ 3 ಜನ ಕಾಂತಿ ಸ್ವೀಟ್ಸಲ್ಲಿ ನನ್ನ ಫೇವ್ರೆಟ್ ಸ್ವೀಟ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಅದು ಕ್ರಾಂತಿ ಸ್ವೀಟ್ಸ್. ಲೆಟ್ಸ್ ಗೋ ಬಾಯ್ಸ್. ಇವರೆಲ್ಲ ಕೊಡಿಸ್ತಾರಂತೆ ಸ್ವೀಟ್ಸು. ಅದು ನೋಡೋಣ, ಫಸ್ಟ್ ಟೈಮ್ ಕೊಡಿಸ್ತಾ ಇರೋದು ಇವರು, ನಾವು ಫಸ್ಟ್ ಟೈಮ್ ತಿಂತಾ ಇರೋದು. ಸೊ ಜೊತೆಗೆ ಚೇತು ಬ್ರೋ ಇದ್ದಾರೆ. ಬ್ರೋ ಹೆಂಗಿದೆ ಇನ್ನು ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆಯಾ? ತಿಂದಾದ್ಮೇಲೆ ಲೆಟ್ಸ್ ಗೋ. ಕ್ರಾಂತಿ ಸ್ವೀಟ್ಸ್ ಬ್ರೋ ಏನು ಕೊಡಿಸ್ತೀನಿ ಸ್ವೀಟ್ಸ್? ಪೈನಾಪಲ್ ಬರ್ಫಿ ಬ್ರೋ. ಈಸ್ಟ್ ಆರ್ ವೆಸ್ಟ್, ಪೈನಾಪಲ್ ಬರ್ಫಿ ಇಸ್ ದ ಬೆಸ್ಟ್. ಪೈನಾಪಲ್ ಬರ್ಫಿ ಅಣ್ಣ ಒಂದು 3 ಪೀಸ್ ಕೊಡಿ. ಹಾಂ ನೋಡಿ ಬ್ರೋ, 30 ಗ್ರಾಮ್ ಬರುತ್ತೆ ಅಷ್ಟೇ. ಪಕ್ಕ ಹೇಳ್ತೀನಿ 30 ಗ್ರಾಮ್ ಬರೋದು. ಎಷ್ಟಾಗುತ್ತೆ ಅಮೌಂಟು? 30 ಗ್ರಾಮ್. ಅದು ನೋಡೋಣ, 30 ಗ್ರಾಮ್ 30 ರೂಪಾಯಿ ಅಷ್ಟೇ ಆಗೋದು. ಹೌದಾ? 30. ನಾನು ಎಷ್ಟು ತಿಂದಿದ್ದೀನಿ ಅಂದರೆ ದಿನಕ್ಕೆ 5 ತಿಂತಿದ್ದೆ. ಒಬ್ಬೊಬ್ರು ಜಾಸ್ತಿ ಸ್ವೀಟ್ಸ್ ತಿನ್ಬೇಡಿ ಬ್ರೋ, ಡೆಂಟಲ್ ಹತ್ರ ಹೋಗಿ ಬಂದಿದ್ದಾರೆ ಈಗ. ಈಸ್ಟ್ ಆರ್ ವೆಸ್ಟ್, ಪೈನಾಪಲ್ ಬರ್ಫಿ ಇಸ್ ದ ಬೆಸ್ಟ್. ಪೈನಾಪಲ್ ನೋಡಿ 30 ಗ್ರಾಮ್ ಬ್ರೋ. ಪೈನಾಪಲ್ ಬರ್ಫಿ ಕೊಡಿಸ್ತಾ ಇದ್ದಾರೆ. ಅವತ್ತು 30 ಗ್ರಾಮ್ ಬಂದಿತ್ತು. 30 ಗ್ರಾಮ್ 30 ಗ್ರಾಮ್ ಬಂದಿತ್ತು. ಹುಷಾರು ಬ್ರೋ, ಹುಷಾರು ಬ್ರೋ. ಏಟಾಯ್ತು ಅವ್ರಿಗೆ, ಏಟಾಯ್ತು ಗೈಸ್. ಬ್ರೋ ಹೆಂಗಿದೆ? ನೀವು ಚೆನ್ನಾಗಿದೆ ಅಂತಾರೆ ಬಿಡಿ, ಯಾಕೆ ದಿನ ತಿಂತಿರ್ತೀರ. ನಾವು ಬ್ರೋ ಚೇತು ಬ್ರೋ ತಿಂತಾರೆ ಈಗ. ಗೈಸ್ ಇದೇನು ಬ್ರೋ ಇದು? ಪೈನಾಪಲ್ ಬರ್ಫಿ ಗೈಸ್. ನೀವು ತಿನ್ನಿ, ನೋಡಿ ತಿನ್ನಿ. ಚೆನ್ನಾಗಿದೆಯಾ? ಓಕೆ ಮಾಡಿ ಗೈಸ್, ನೀವು ತಿನ್ನಿ. ಚೆನ್ನಾಗಿದೆಯಲ್ವಾ? ನನಗೂ ಚೆನ್ನಾಗಿದೆ ಬ್ರೋ, ರಿಯಲಿ ಚೆನ್ನಾಗಿದೆ. ಓಕೆ ಬ್ರೋ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರಿ. ಆಲ್ಮಂಡ್ಸ್ ಬಾದಾಮ್ ಸ್ಟಿಕ್ಸ್ ಬರುತ್ತೆ. ಬಾದಾಮ್ ಸ್ಟಿಕ್ಸ್ ಸೂಪರ್ ಆಗಿರುತ್ತೆ ಗೈಸ್. ಇದು ಬಾದಾಮ್ ಸ್ಟಿಕ್ಸ್ ಅಂತೆ ಬ್ರೋ. ಎಷ್ಟಾಗುತ್ತೆ ಇದು? ಪ್ರೈಸ್ ಗೊತ್ತಿಲ್ಲ, ಇದೆ ನೋಡೋಣ. 220 ಗೈಸ್. ಒಳ್ಳೊಳ್ಳೆ ಸ್ವೀಟ್ಸ್ನ ಕಲೆಕ್ಷನ್ ಮಾಡಿದ್ದಾರೆ, ಚೆನ್ನಾಗಿದೆ. ಯಾರಿಗೂ ಗಿಫ್ಟ್ ಕೊಡಬೇಕು ಅಂದರೆ ಸಕ್ಕತ್ತಾಗಿ ಕಾಣಿಸುತ್ತೆ. ನಿಮ್ಮ ಹುಡುಗಿಗೆ ಯಾರಾದರೂ, ಹುಡುಗಂಗೆ ಯಾರಾದರೂ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಕೊಡಬೇಕು ಅಂದರೆ ಇದು ಕೊಡಿಸಿ, ಪಕ್ಕ ಇಂಪ್ರೆಸಿವ್ ಆಗ್ತಾರೆ. ಇನ್ನು ನಿಮ್ಮ ಮೇಲಿರೋ ಪ್ರೀತಿ ಗೌರವ ಹೆಚ್ಚಾಗುತ್ತೆ ಸ್ವೀಟ್ಸಿಂದ. ಲೆಟ್ಸ್ ಗೋ ಗೈಸ್. ಈಗ ಹೋಗ್ಬೇಕಂದ್ರೆ ಟೈಮ್ ಆಗುತ್ತೆ. ನಾನು ನಿಮಗೆ ನೆಕ್ಸ್ಟ್ ಮೋಟರ್ ಲೈನಲ್ಲಿ ಸಿಗ್ತೀನಿ. ಲೆಟ್ಸ್ ಗೋ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ದೇವರಾಯನ ದುರ್ಗ, ತುಮಕೂರು ಟು ದೇವರಾಯನ ದುರ್ಗ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಹೋಗೋದ ಇದು ತುಮಕೂರು ಪಕ್ಕನೇ ಇರೋದು. ತುಮಕೂರು ಆಡಿಯನ್ಸ್ ನೋಡಿರ್ತೀರ, ಬಟ್ ನಾವು ತೋರಿಸ್ತೀವಿ ಬನ್ನಿ ನಿಮಗೆ ದೇವರಾಯನ ದುರ್ಗದಲ್ಲಿ ಏನೇನಿದೆ, ಹೆಂಗೆ ಮಜಾ ಮಾಡ್ತೀವಿ ಅಂತ. ಚಿನ್ನಿ ಬಂದಿದ್ದಾಯಿತು ಗೈಸ್. ಅರಿಷ್ಟು ದೇವರಾಯನ ದುರ್ಗ ನಾಮದ ಚಿಲುಮೆ, ಜಿಂಕೆವನ, ತುಮಕೂರು ವಲಯ. ಬ್ರೋ ಬಂದಿದ್ದೀವಿ ಬ್ರೋ, ನಾವು ಫ್ರೆಂಡ್ಸ್ ಎಲ್ಲ ಒಂದು ಸತಿ ಆಟ ಮಾಡ್ಕೊಂಬಂದಿದ್ವಿ. ನಮ್ಮ ಹುಡುಗಂದು ಆಟ ಇತ್ತು ಅವಾಗಿನ್ನ, ಸಣ್ಣ ಮಕ್ಕಳು ಇನ್ನು 9-10ನೇ ಕ್ಲಾಸ್ ಬ್ರೋ. ಅವಾಗ ನಾವು ಪಿ ಯು ಸಿ ಆಟದಲ್ಲಿ ನಾವು ಫ್ರೆಂಡ್ ಆಟ ಓಡಿಸೋನು ಬ್ರೋ. ಹೆಂಗಿದೆ ನೋಡಿದ್ರ ನೀವೆಲ್ಲ ಮುಂಚೆ? ನೀವು ನೋಡಿದ್ದೀರಾ? ಸೊ ಫಸ್ಟ್ ಟೈಮ್ ಬರ್ತಾರಂತೆ ಚೇತು ಬ್ರೋ, ಫಸ್ಟ್ ಟೈಮ್ ಬರ್ತಾಯಿದ್ದು ಬ್ರೋ. ವೆಲ್ಕಮ್ ಟು ನಾಮದ ಚಿಲುಮೆ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಸೊ ಬಾಯ್ಸ್ ಲೆಟ್ಸ್ ಗೋ. ಹೊಡಿಗೆ ಹೋಗಿ ನೋಡೋಣ ಹೆಂಗಿದೆ, ಏನೇನಿದೆ ಅಂತ. ಬನ್ನಿ. ಸೊ ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ಚೇತು ಲಾಕ್ ಸರ್ ಇದ್ದಾರೆ, ಬ್ರೋ ಇದ್ದಾರೆ. ಲೆಟ್ಸ್ ಗೋ. ತೋರಿಸ್ತೀನಿ. ಇದನ್ನು ಮುಟ್ಟಬಾರದು. ಜೇಡ ಅಲ್ಲ ಇದು, ಏನು ಬರೋ ಇದು? ಏಡಿಕಾಯಿ ಅಂತಿದ್ದು. ಸೊ ಇದನ್ನ ಯಾರು ಮುಟ್ಟಬಾರದು ಅಂತ ಹಾಕೋರೆ. ನಿಮ್ಗೊಬ್ರನ್ನ ತೋರಿಸ್ಬೇಕು, ಸ್ಪೆಷಲ್ ಪರ್ಸನ್ನ ತೋರಿಸ್ತೀನಿ ಬನ್ನಿ. ನಮ್ಮ ಫ್ಯಾಮಿಲಿಯ ಏನೋ ಸ್ಪೆಷಲ್ ಪರ್ಸನ್ ಇದು, ನಮ್ಮ ಹಳ್ಳಿಯ ಸ್ಪೆಷಲ್ ಪರ್ಸನ್ ಯಾರು ಅಂತ ನೋಡಿ ಹೇಳಿ. ಬ್ರೋ ಇವ್ರು ಯಾರು? ಮಂಡ್ರಗಪ್ಪೆ ಬ್ರೋ. ಕಪ್ಪೆ ಬ್ರೋ, ಮಂಡ್ರಗಪ್ಪೆ ಅಲ್ಲ, ಕಪ್ಪೆ. ಅದು ಈ ಥರ ಮಾಡುತ್ತೆ, ಅದು ಒಂಥರ ಈ ಥರ ಇರುತ್ತೆ. ಯಾವ ಥರ ಬ್ರೋ ನೀವು ನೋಡಿದ್ರು? ಬ್ರೋ ಹಾಯ್ ಮಾಡ್ರಿ ಎಲ್ಲ. ವಾವ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ನಾಮದ ಚಿಲುಮೆ ತುಮಕೂರು. ತೋರ್ಸಕ್ ಬನ್ನಿ. ಇಲ್ಲಿ ಜಿಂಕೆ ಎಲ್ಲ ಇದಾವೆ ಬ್ರೋ. ಜಿಂಕೆವನಲ್ವಾ ಇದು? ಯಾರು ಬಿಡಲ್ಲ ಒಳಿಕೆ. ನೋಡಿ ಎಷ್ಟೊಂದು ಜಿಂಕೆಗಳಿದ್ದಾವೆ. ಬಾ. ಜಿಂಕೆಗಳನ್ನ ಹಂಗೆ ಕೂಗ್ತಾರ. ಮತ್ತೆ ಹೆಂಗೆ ಹೋಗೋದು? ವಿಡಿಯೋ ಮಾಡ್ಕೋಬೇಕು ಅವೆಲ್ಲ. ಹೆಂಗೆ ಕೂಗ್ತೀರಾ ಜಿಂಕೆನ? ಜಿಂಕೆ ಗೈಸ್ ಅಲ್ಲಿ ನೋಡಿ ಜಿಂಕೆ. ಅದನ್ನೇ ಸೂಪರ್ ಬ್ರೋ. ಏನು ನಾಯಿ ಕರ್ದಂಗೆ ಕರಿತಿದ್ದೀರಾ? ಆಮೇಲೆ ನಾಯಿ ಜಿಂಕೆ ಬ್ರೋ, ಎಕ್ಸ್ಪರ್ಟ್ ಕೊಡಿ ಬ್ರೋ ಪಾಪ. ಅದು ನಾಯಿ ಕರ್ದಂಗೆ ಕರಿತೀರಲ್ಲ ಬ್ರೋ ಜಿಂಕೆನ. ಓಹೋ ನೋಡ್ರಿ ಚೇತವ್ರು ಹೆಂಗೆ ಕರೆದಿ ಅಷ್ಟ ಕಿವಿ ಅಗ್ಲಿಸ್ಕೊಂಡು ಜಿಂಕೆಗಳು.
ಈಗ ಬರೀ ಶಾಲೆಗೆ ಬ್ರೋ ಒಳಗೆ ಹೋಗೋಕ್ಕಾಗಲ್ವಾ? ಒಳಗೆ ಬಿಡಲ್ಲ ಬ್ರದರ್. ಸೊ ಬಾಯ್ಸ್ ಇದು ನೋಡ್ತಾ ಇದ್ರಲ್ಲ, ಇದು ಜಿಂಕೆ ವನ ಅಂತೆ. ಸೊ ನಾಮದ ಚಾನೆಲ್ ಮೇಲೆ ಸೊ ಜಿಂಕೆ ಯಾಕೋ ಕಡಿಮೆ ಆಗಿದ್ದಂಗೆ ಇದ್ದಾವಲ್ಲ. ಸೊ ತುಂಬ ಇದು ನಾವು ಹೋದ್ಸತಿ ಬಂದಾಗಲ್ಲ ಸಖತ್ತಾಗಿದ್ವು. ಇಲ್ಲೆಲ್ಲ ಬರೋವು, ಬಟ್ ಎಲ್ಲ ಖಾಲಿ ಆಗ್ಬಿಟ್ಟಿದೆಯಲ್ಲ ಬ್ರೋ. ಗಂಡು ಬ್ರೋ ಜಿಂಕೆ ಕಡಿಮೆ ಆಗ್ಬಿಟ್ಟಿದೆ ತಾನೆ ಈಗ? ಹ್ಞೂ ಬ್ರೋ, ಮುಂಚೆ ತುಂಬ ಇತ್ತು. ನಾವು ಬಂದಾಗ ಇದೆಲ್ಲ ಬರೋವು, ನಾವು ಮುಟ್ಟಿದ್ದೀವಿ ಕೈಯಾರೆ. ಬಟ್ ಈಗ ತುಂಬಾ ಕಡಿಮೆ ಗೊತ್ತಾ ಎದ್ದಿರೋದು ಜಿಂಕೆ. ಹಾ. ರೀಸನ್ ಬಂದ್ಬಿಟ್ಟು ಇಲ್ಲಿ ರಾಮ ಇದ್ರಲ್ವಾ, ಅಂದ್ರೆ ಇಲ್ಲಿ ನಾಮ್ ಚಿಲ್ಮೆ ಅಂತ ಯಾಕೆ ಹೆಸರು ಬಂತು ಅಂದ್ರೆ ರಾಮ ಹಿಂಗೆ ಸೀತಾಮಾತೆ ನೋಡ್ಕೊಂಡು ಇದಕ್ಕೆ ಹೋಗುವಾಗ ಶ್ರೀಲಂಕಾಗೆ ಇಲ್ಲಿ ಬಂದು ರೆಸ್ಟ್ ಮಾಡ್ತಿದ್ರು. ಅವ್ರಿಗೆ ದಾಹ ಆದಾಗ ಅವರು ಒಂದು ಬಾಣ ಹೊಡಿತಾರೆ. ಆಗ ನೀರ್ ಅದರಿಂದ ಹುಕ್ ಬರುತ್ತೆ, ಅಲ್ಲಿದೆ ಅದು. ನಾಮದ ಚಿಲುಮೆ. ತೋರಿಸ್ತೀವಿ ಮುಂದೆ. ತ್ರಿಫಲ ವನ ಅಂತ ಬ್ರೋ. ಏನು ತ್ರಿಫಲ ವನ ಅಂದ್ರೆ? ತ್ರಿಫಲ ವನ, ಮೂರು ಹಣ್ಣಿಂದು ವನ. 3 ಹಣ್ಣಿನ ವನ ಇದು. ಫಲ ಅಂದ್ರೆ ಆರಾಮ ಸರ್, ಇಲ್ಲೇ ಬಂದಿದ್ದ ಯೂಟ್ಯೂಬ್ ವಿಡಿಯೋ ಮಾಡ್ತೇವೆ. ನೀವು ಫ್ರೀಯಾಗಿ ಬಂದಿದ್ದೀರಾ. ಅದರ್ಶು ಲಾಗರ್ ಅಂತ ಯೂಟ್ಯೂಬಲ್ಲಿ ನೋಡಿ. ಅವರಿಂದ ಅರ್ಜೆಂಟ್ ಅದು ಸರ್. ಯಾಕೆ ಸರ್ ಅರ್ಜೆಂಟ್ ಇಷ್ಟೊಂದು ಮಾಡ್ತಿದ್ದೀರ ಅವರಿಂದ? ಅರ್ಥ ಆಯ್ತಾ? ನೀವು ಫ್ರೀಯಾಗಿ ಬಂದಿರಾ? ಹಾಂ, ನಾವು ಹಿಂಗೆ ಜಮೀನು ನೋಡೋದು ಬಂದ್ವಿ. ಅಲ್ಲಾರ ಒಂದು 10 ಜನ ನಮ್ಮನ್ನ ಕಾಯ್ತಿದ್ದಾರೆ. ಓಕೆ. ನಾವೊಂದು ಬ್ಯಾಂಕಲ್ಲಿ ಅಧ್ಯಕ್ಷರಾಗಿದ್ದೀವಿ. ಹೌದಾ? ಸೊ ಹಂಗಾಗಿ ನಾನು ಯಾಕಪ್ಪ ಅಲ್ಲಿಂದ ಅಷ್ಟು ಬಿರಿ ಹೋಗ್ಬಿಟ್ರೆ ಇಷ್ಟು ಬಿರಿ ಹೋಗ್ಬಿಡ್ತಾರೆ ಅಂತ. ಹಂಗೆ ಅವ್ರೆಲ್ಲರೂ ನೋಡಕ್ಕೆ ಫಾಸ್ಟ್ ಇವ್ರು ತೋರ್ಸಕ್ಕೆ ಅಂತ ಸುಮಾರು ಬರ್ತಿರ್ತಾರೆ ವಾರ. ಇದೇ ಜಿಲ್ಲೆಯವರು ಬೈಕ್ ಕರ್ಕೊಂಡ್ ಬಂದೆ. ನಾಮ್ ಜಿಲ್ಲೆ ಅಂತ ಹೆಸರು ಕೇಳಿದ್ವಲ್ಲಪ್ಪ ನೀನು. ಆಮೇಲೆ 3 ಜಿಲ್ಲೆಯಲ್ಲಿ ದೇವರು ಶ್ರೀರಾಮಚಂದ್ರ ಆಗರ್ಭ ಶ್ರೀಮಂತರು. ಓಹೋ, ಇವರು ಈ ವಯಸ್ಸೇ ಆಗರ್ಭ ಶ್ರೀಮಂತ. ಏನೋ BMW ನೋಡ್ತಾ ಗೊತ್ತಾಯ್ತು ಶ್ರೀಮಂತರ ಅಂತ. ವ್ಯಾಪಾರ ಅಣ್ಣ ನಮ್ದು. R&D ವ್ಯಾಪಾರ ಮಾಡ್ತೀವಿ. ಅದಕ್ಕೆ ಸರ್ ಎಷ್ಟಾಯ್ತು ಕಾರ್ ಅದು? BMW ಅದು 80 ಲಕ್ಷ. 89 ಲ್ಯಾಕ್. 91 ಹೇಳಿದ್ರು, 2 ಲಕ್ಷ ಡಿಸ್ಕೌಂಟ್ ಮಾಡಿ 89. ನಮ್ಮ ಏಜಲ್ಲಿ ಎಷ್ಟು ದುಡ್ಡು ಮಡಿಕೊಂಡಿದ್ರಿ? ಆಗ್ಲೂ ಇದೇ ತರ ಇದ್ರ? ಆಗರ್ಭ ಶ್ರೀಮಂತ. ಇಲ್ಲಪ್ಪ, ಹಂಗೇನಿಲ್ಲ. ಅವ್ರು ಸುಮ್ಮನೆ ಹಂಗೆ ಹೇಳಿದ್ರು. ಆಗರ್ಭನೂ ಇಲ್ಲ, ಏನಿಲ್ಲ. ನಮ್ಮ ತಾತ ಅವ್ರು ಮೊದಲೆಲ್ಲ ತುಂಬಾ ಕಷ್ಟಪಟ್ಟು ಅವರು ಕುಲ್ಮೆ ಕೆಲಸ ಎಲ್ಲ ಮಾಡ್ತಿದ್ರು. ಜೊತೆಗೆ ನಮ್ಮ ಅಪ್ಪ ಅವರು ವ್ಯಾಪಾರ ಶುರು ಮಾಡಿದ್ದು. ನಾವೀಗ ದೊಡ್ಡ ವ್ಯಾಪಾರ ಮಾಡ್ತಿದ್ದೀವಿ. ನಮ್ಮ ತಂದೆಯವ್ರು ಮೊದಲು ವ್ಯಾಪಾರ ಶುರು ಮಾಡಿದ್ದು ಹೆಸರು ಬೆಳೆಯನ್ನ ತಗೊಂಡು ಸಂತೆಲೆಲ್ಲ ಮಾಡ್ತಾರೆ ಗೊತ್ತಾ, ಇದರಲ್ಲಿ ಬುಟ್ಟಿನಲ್ಲಿ. ಗೊತ್ತಾಯ್ತು. ನಮ್ದು ಇವತ್ತು ಪ್ರೆಸೆಂಟು ಒಂದು ನಮ್ಮ ಫ್ಯಾಮಿಲಿ 2-3 ಫರ್ಮಿಂದ ಒಂದು ಅರೌಂಡ್ 70-80 ಕೋಟಿ ಟ್ರಾನ್ಸಾಕ್ಷನ್ ಮಾಡ್ತೀವಿ. 70-80 ಕೋಟಿ ಟ್ರಾನ್ಸಾಕ್ಷನ್, ಲಾಭ ಅಲ್ಲ, ಟ್ರಾನ್ಸಾಕ್ಷನ್. ಸೊ ಅವತ್ತು ನಮ್ಮ ತಂದೆಯವರು, ಅದಕ್ಕೆ ಮೂಲ ಕಾರಣ ನಮ್ಮ ತಂದೆಯವರು ಅವತ್ತು ಹೆಸರು ಬೆಳೆ ಮಾರಿದ್ರಲ್ಲ ಇದರಲ್ಲಿ ಇಟ್ಕೊಂಡು, ಯಾವುದ್ರಲ್ಲಿ ಬುಟ್ಟಿಲಿ. ಅದು ನಮಗೆ ಮೂಲ ಬಂಡವಾಳ ಅಂದರೆ ದುಡ್ಡು ಕೂಡಿಕ್ಕಿದ್ದು. ಅವ್ರು ಕಷ್ಟಪಟ್ಟು ಕೂಡಿಕ್ಕಿದ್ದು. ಅವರು ಏನು ಬೇರೆ ಏನಕ್ಕೂ ಲೋನ್ ಮಾಡ್ದಂಗೆ, ಬೇರೆ ಏನಕ್ಕೂ ಖರ್ಚು ಮಾಡ್ದಂಗೆ ರೂಪಾಯಿನೂ ಕೂಡಿಕ್ಕಿ ಆಮೇಲೆ ಒಂದು ಉದ್ಯಮ ಸ್ಟಾರ್ಟ್ ಮಾಡಿದ್ರು. ಬೆಂಗಳೂರಲ್ಲಿ ಯಾವುದೋ ಒಂದು ಸಿಟಿ ಮಾರ್ಕೆಟಲ್ಲಿ ಅಂಗಡಿ ಇತ್ತು. ಆ ಸ್ನೇಹಿತರದ್ದು ಪರಿಚಯದರದ್ದು ಅಲ್ಲಿಗೆ ಹೋಗಿ ಮತ್ತೆ ಕಾವ್ಯಾಪಾರ ಮಾಡಿದ್ರು. ನಮ್ಮೂರಿಂದ ಎಂಥದ್ದು ಇಸ್ತ್ರಿ ಎಲ್ಲ ಬರುತ್ತಲ್ಲ ತೊಗೊಂಡೋಗಿ ಅಲ್ಲಿ ಮಾರಿದ್ರು. ಆಮೇಲೆ ಅಲ್ಲಿ ಬೆಂಗಳೂರಲ್ಲಿ ಯಾವ್ದು ನಮಗೆ ಹಳ್ಳಿಗೆ ಬೇಕಿರ್ತಕ್ಕಂಥ ಪದಾರ್ಥ ಇರುತ್ತೆ ಅದೊಂದು ಮಳ್ಳಿಲಿ ಮಾರಿದ್ರು. ಗುಬ್ಬಿ ತಾಲೂಕು ತೆವಡಿ ಹಳ್ಳಿ ನಮ್ಮದು. ಸೊ ಇವತ್ತು ನಾವು ಒಳ್ಳೆ BMW ಕಾರಲ್ಲಿ ಮಾಡ್ತೀವಿ, ತಿರುಗಾಡ್ತಿದ್ದೀವಿ. ಅಂದರೆ ಅದಕ್ಕೆಲ್ಲ ಅವರು ನಮ್ಮ ತಂದೆಯವರೆಲ್ಲ ಇದಕ್ಕೆಲ್ಲ ಕಾರಣ ಬಿಸ್ನೆಸ್ ಅಂತೀರಾ? ವ್ಯಾಪಾರನೇ ಕಾರಣ. ಬಿಸ್ನೆಸ್ ಕೆಲಸ ಮಾಡಿದಷ್ಟು ಮಾಡೋಕ್ಕಾಗ್ತಿಲ್ಲ ಅನ್ಕೊಂತೀನಿ. ನಾವು ವ್ಯಾಪಾರ ಅಗ್ರಿಕಲ್ಚರ್ ದುಡ್ದಿದ್ದೀವಿ. ಆದರೆ ಅಲ್ಲಿ ಬರೋ ಲಾಭ ದುಡ್ಡು ಜಾಸ್ತಿ ಅಲ್ಲಿಗೆ ಖರ್ಚು ಮಾಡಿದೀವಿ. ಮತ್ತೆ ಲ್ಯಾಂಡ್ ತಗೊಳ್ಳಿಕ್ಕೆ ನಾವು ಅಲ್ಲೆಲ್ಲ ಯೂಸ್ ಮಾಡಿದೀವಿ. ನಮ್ಮ ಪ್ರಕಾರ ನೀವು ಬಿಸ್ನೆಸ್ ಮಾಡಿದ್ರಿಂದ ಇಷ್ಟು ಮಟ್ಟದಲ್ಲಿ ಇದ್ದೀರಾ. ಕೆಲಸಕ್ಕೆ ಹೋಗಿದ್ರೆ ನೀವು BMW ತಗೊಳ್ಳೋಷ್ಟು ನೆವರ್ ಸಾಧ್ಯನೇ ಇಲ್ಲ. ಕೆಲಸಕ್ಕೆ ಹೋದ್ರೆ ಆಗ್ತಿರ್ಲಿಲ್ಲ. ಬಟ್ ಅವರು ಕೆಲವರೆಲ್ಲ ಹೇಳ್ತಾರೆ, ಯಾರೋ ಇಡೀ ಲಕ್ಷ ಜನಗಳಿಗೆ ಒಬ್ರಿಗೋ ಆ ಥರ ಅದೃಷ್ಟ ಸಿಗ್ತದೆ, ಇಲ್ಲ ಅಂತ ಏನು ಹೇಳಲ್ಲ. ಎಲ್ಲರೂ ಆ ಥರ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಆ ಥರ ಪೋಸ್ಟ್ ಎಲ್ಲ ಸಿಗಬೇಕಲ್ಲ. DC ಆಗ್ಬೋದು, AC ಆಗ್ಬೋದು, ತಹಶೀಲ್ದಾರ್ ಆಗ್ಬೋದು, ಅಂಥವ್ರಿಗೆಲ್ಲ ತುಂಬಾ ಇದು ಇರ್ತದೆ. ಆದರೆ ನಾವು ವ್ಯಾಪಾರದಲ್ಲಿ ನಾವು ತೋರಿಸ್ಕೊಂಡು ಮಾಡ್ಕೊಂಡಂಗೆ ಅವರು ಡಿಕ್ಲೇರ್ ಮಾಡ್ಕೊಳಕ್ಕಾಗಲ್ಲ. ಇದು ಪ್ಯೂರು ಗೈಸ್, ಇದು ಪ್ಯೂರ್ ಫಿಲ್ಟ್ರ್ ವಾಟರ್ ಥರ ಇದು. ಸೊ ಎಲ್ಲಿಂದ ಬರೋದು ಇದಣ್ಣ? ಅಲ್ಲ ಒಳಗೆ ಅಂತರ್ಜಲದಿಂದ ಬರೋದು. ಹೌದಾ? ಸೊ ಗೈಸ್, ಇದು ರಾಮ ಬಾಣ ಹೊಡೆದಿರೋದ್ರಿಂದ ಕುಡಿಯೋದು ಬ್ರೋ. ನೋಡಿ ಇರುತ್ತಲ್ಲ, ನಾವು ಲೋಕಲ್ ಆ್ಯಕ್ಚುಲಿ ಹಿಂಗೆ ಪಕ್ಕಾ ಲೋಕಲ್ ನಾವು ಬಂದ ಪಕ್ಕಾ ಲೋಕಲ್ ಗೈಸ್. ಅದು ನಾವು ಸಿನಿಮಾ ಓಂಕಾರಂ ಸೃಷ್ಟಿಸಾರಂ ಓಂಕಾರಂ ಸೃಷ್ಟಿಸಾರಂ. ಸೊ ನಾಮದ ಚಿಲುಮೆ ಒಂದೇ ನೋಡೋದಕ್ಕಾಗಿದ್ದು ದೇವರಾಯನದುರ್ಗಕ್ಕೆ ಹೋಗೋಕ್ಕಾಗಿಲ್ಲ. ಯಾಕೆ ಅಂದರೆ ಟೈಮ್ ಬೇರೆ ಆಗಿಬಿಟ್ಟಿತ್ತು. ಮತ್ತು ಇವ್ರದ್ದು ಒಂದು ಸ್ವಲ್ಪ ಪ್ರಮೋಷನಲ್ ಶೂಟ್ ಇತ್ತು. ಸೊ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ವೀಡಿಯೋಸ್ಗಳೆಲ್ಲ ತೊಗೊಂಡಿದ್ದೀನಿ. ಕ್ಲಿಪ್ಸ್ ಹೇಗಿದೆ ಅಂತ ಗೊತ್ತಿಲ್ಲ. ವಿಡಿಯೋ ಹಾಕ್ತೀನಿ, ನೋಡಿ ಮಜಾ ಮಾಡಿ ಅಂತ ಹೇಳ್ತಾ
ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಈ ಹುಡುಗನ ಬೆಳೆಸಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್.